Today we are going to see about the agile methodology. What is the agile methodology and ಅದಕ್ಕಿಂತ ಮುಂಚೆ ಲೈಕ್ ಬೇಸಿಕ್ ಮಾಡೆಲ್ ನ ಯಾವುದು ಫಾಲೋ ಮಾಡ್ತಾ ಇದ್ವಿ ಅಂಡ್ ಸೊ ಅದರಲ್ಲಿ ಏನೇನು ಟರ್ಮಿನಾಲಜೀಸ್ ಬರುತ್ತೆ, ಅಡ್ವಾಂಟೇಜಸ್ ಏನಿದೆ ಅಂಡ್ ಡಿಸ್ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಅಲ್ಲಿ ಏನೇನಿದೆ, ಅಡ್ವಾಂಟೇಜಸ್ ಅಲ್ಲಿ ಏನೇನಿದೆ ಅಂತ ವಿ ವಿಲ್ ಸಿ ಆಲ್ ದೋಸ್ ಥಿಂಗ್ಸ್. ಫಸ್ಟ್ ನಾವು ನೋಡ್ಬೇಕಾಗಿರೋದು ಏನಂದ್ರೆ ವಾಟರ್ ಫಾಲ್ ಮಾಡೆಲ್. ಇದು ಬೇಸಿಕ್ ಮಾಡೆಲ್. ಯೂಶಲಿ ಇವಾಗ ಇದು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಾದ್ರೆ ಈ ವಾಟರ್ ಫಾಲ್ ಮಾಡೆಲ್ ನ ಯೂಸ್ ಮಾಡ್ತಾ ಇದ್ರು. ಬೇಸಿಕ್ ಮಾಡೆಲ್ ಅಂತ ಹೇಳಿ ಇದರಲ್ಲಿ ಕೆಲವೊಂದು ಸ್ಟೇಜಸ್ ಇದಾವೆ, ಲೈಕ್ ರಿಕ್ವೈರ್ಮೆಂಟ್ಸ್ ಅನಾಲಿಸಿಸ್, ಡಿಸೈನ್, ಕೋಡಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ಅಂಡ್ ಟೆಸ್ಟಿಂಗ್ ಅನ್ನೋದು, ಆಪರೇಟಿಂಗ್, ಡಿಪ್ಲಾಯ್ಮೆಂಟ್ ಅಂಡ್ ಮೇಂಟೆನೆನ್ಸ್. These are all the few of these phases where waterfall model take places. ಸೊ ಇದರಲ್ಲಿ ಅಂದ್ರೆ ವಾಟರ್ಫಾಲ್ ಮಾಡೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸರ್ಟನ್ ಫೇಸ್ ಆದ್ಮೇಲೆ ನೆಕ್ಸ್ಟ್ ಫೇಸ್ಗೆ ಹೋಗ್ತಾ ಇದ್ವಿ. ಲೈಕ್ ರಿಕ್ವೈರ್ಮೆಂಟ್ ಫೇಸ್ ಆದ್ಮೇಲೆ ಅನಾಲಿಸಿಸ್, ಅನಾಲಿಸಿಸ್ ಫೇಸ್ ಆದ್ಮೇಲೆ ಡಿಸೈನ್, ಡಿಸೈನ್ ಫೇಸ್ ಆದ್ಮೇಲೆ ಕೋಡಿಂಗ್ ಸ್ಲಾಶ್ ಇಂಪ್ಲಿಮೆಂಟೇಷನ್, ಕೋಡಿಂಗ್ ಸ್ಲಾಶ್ ಇಂಪ್ಲಿಮೆಂಟೇಷನ್ ಆದ್ಮೇಲೆ ಟೆಸ್ಟಿಂಗ್, ಟೆಸ್ಟಿಂಗ್ ಆದ್ಮೇಲೆ ಆಪರೇಷನ್ ಡಿಪ್ಲಾಯ್ಮೆಂಟ್, ಆಪರೇಷನ್ ಡಿಪ್ಲಾಯ್ಮೆಂಟ್ ಆದ್ಮೇಲೆ ಮೇಂಟೆನೆನ್ಸ್. ಹೀಗೆ ನಾವು ವಾಟರ್ ಫಾಲ್ ಮಾಡೆಲ್ ಅಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಏನಪ್ಪಾ ಆಯ್ತು ಅಂದ್ರೆ ಓವರ್ ದ ಪೀರಿಯಡ್ ಇದು ತುಂಬಾ ಲಾಂಗ್ ಪ್ರೋಸೆಸ್ ಆಗ್ತಾ ಇತ್ತು ವಾಟರ್ ಫಾಲ್ ಮಾಡೆಲ್ ಅಲ್ಲಿ. ಸೊ ಸಾಫ್ಟ್ವೇರ್ ರಿಲೀಸ್ ಆಗೋಕೆ ತುಂಬಾ ಲೇಟ್ ಆಗ್ತಾ ಇತ್ತು. ಸೊ ಟು ಓವರ್ಕಮ್ ದಟ್ ಪ್ರಾಬ್ಲಮ್ ವಿ ಸ್ವಿಚ್ ಇಟ್ ಇಂಟು ಅಜೈಲ್ ಮೆಥಡಾಲಜಿ. ಅಜೈಲ್ ಮೆಥಡಾಲಜಿ ಅಜೈಲ್ ಮೆಥಡಾಲಜಿನ ಮ್ಯಾನಿಫೆಸ್ಟೋ ಅಂತಾನು ಕರಿಬಹುದು. ಓಕೆ, ಇವಾಗ ವಾಟ್ ಈಸ್ ಅಜೈಲ್ ಮೆಥಡಾಲಜಿ? ಅಜೈಲ್ ಮೆಥಡಾಲಜಿ ಅಂದ್ರೆ ಏನು? ಅಜೈಲ್ ಮೆಥಡಾಲಜಿ ಅಂದ್ರೆ ದ ಅಜೈಲ್ ಮೆಥಡಾಲಜಿ ಈಸ್ ಅ ವೇ ಟು ಮ್ಯಾನೇಜ್ ಅ ಪ್ರಾಜೆಕ್ಟ್ ಬೈ ಬ್ರೇಕಿಂಗ್ ಇಟ್ ಅಪ್ ಇಂಟು ಸೆವರಲ್ ಫೇಸಸ್. ವಾಟ್ ಈಸ್ ಅಜೈಲ್ ಮೆಥಡಾಲಜಿ? ಅಜೈಲ್ ಮೆಥಡಾಲಜಿ ಅಂದ್ರೆ ಏನು? ಅಜೈಲ್ ಮೆಥಡಾಲಜಿ ಅಂದ್ರೆ the agile methodology is a way to manage a project by breaking it up into several phases. ಸೊ ಸೆವೆರಲ್ ಫೇಸಸ್ ಅಂದ್ರೆ ಏನು? ಸೆವೆರಲ್ ಫೇಸಸ್ ಅಂದ್ರೆ ಸೊ ಯಾವುದೋ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಕ್ಕೆ ಹೇಳಿದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಜಿಮೇಲ್. ಜಿಮೇಲ್ ಅನ್ನೋದು ಒಂದು ಅಪ್ಲಿಕೇಶನ್. ಸೊ ಈ ಜಿಮೇಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲೈಕ್ ಸೆವೆರಲ್ ಫೇಸಸ್ ಡಿವೈಡ್ ಮಾಡೋದು ಆದ್ರೆ ಸೈನ್ ಅಪ್ ಅಂಡ್ ಸೈನ್ ಇನ್ ಪೇಜ್ ಅಂಡ್ ಇನ್ಬಾಕ್ಸ್ ಮತ್ತೆ ಸೆಂಟ್ ಮೆಸೇಜ್. ಈ ಮೂರು ಫೀಚರ್ಸ್ ನ ತಗೊಳೋಣ. ಯಾವ್ದ್ಯಾವ್ದು? ಸೈನ್ ಇನ್ ಅಂಡ್ ಇನ್ಬಾಕ್ಸ್ ಅಂಡ್ ಸೆಂಟ್ ಮೆಸೇಜ್. ಈ ಮೂರು ಫೀಚರ್ಸ್ ನ ತಗೊಳೋಣ. ಸೊ ಈ ಸೈನ್ ಇನ್ ಪೇಜ್ ಅಲ್ಲಿ ರಿಕ್ವೈರ್ಮೆಂಟ್ ಆಗಿರಬಹುದು, ಕೋಡಿಂಗ್ ಆಗಿರಬಹುದು, ಟೆಸ್ಟಿಂಗ್ ಆಗಿರಬಹುದು, ಡಿಪ್ಲಾಯ್ಮೆಂಟ್ ಆಗಿರಬಹುದು. ಸೊ ಈ ಸೈನ್ ಇನ್ ಪೇಜ್ಗೆ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಆದ ಸೈನ್ ಇನ್ ಪೇಜ್ಗೆ ನಾವ್ ಏನ್ ಮಾಡ್ತೀವಿ, ಆಸ್ ಎ ಡೆವಲಪರ್ ಕೋಡಿಂಗ್ ನ ಬರೀತಾರೆ ಡೆವಲಪರ್ಸ್ ಅಂಡ್ ಫಾರ್ ದಟ್ ಥಿಂಗ್ ಟೆಸ್ಟಿಂಗ್ ಅವರು ಟೆಸ್ಟಿಂಗ್ ಮಾಡ್ತಾರೆ. ಡಿಫೆಕ್ಟ್ ಇತ್ತು ಅಂತ ಹೇಳಿದ್ರೆ ಮತ್ತೆ ಡೆವಲಪರ್ಸ್ಗೆ ಕೊಟ್ಟು ಫಿಕ್ಸ್ ಮಾಡಿಸ್ತಾರೆ. ಅಂಡ್ ಹಿಯರ್ ಏನ್ ಮಾಡಬಹುದು, ರಿಕ್ವೈರ್ಮೆಂಟ್ ಚೇಂಜಸ್ ಏನಾದ್ರೂ ಇದ್ರೆ ಕೊಡಬಹುದು ಡೆವಲಪ್ಮೆಂಟ್ ಟೀಮ್ಗೆ ಅಥವಾ ಡೆವಲಪ್ಮೆಂಟ್ ಫೀಲ್ಡ್ಗೆ. ಸೊ ಆ ಡೆವಲಪರ್ ಆ ಕೋಡ್ ನ ಚೇಂಜಸ್ ಮಾಡಿ ಅದು ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಬಹುದು. ಸೊ ಸೆಕೆಂಡ್ ಥಿಂಗ್, ಲೈಕ್ ವಾಟ್ ಎವರ್ ದ ಡಿಫೆಕ್ಟ್ಸ್ ಆರ್ ದೇರ್, ಆ ಡಿಫೆಕ್ಟ್ ನ ಫಿಕ್ಸ್ ಮಾಡಿ ಮತ್ತೆ ಟೆಸ್ಟಿಂಗ್ ಗೆ ಕೊಡಬಹುದು. ಲೈಕ್ ದಿಸ್ ಇದೇನಾಗುತ್ತೆ ಅಂದ್ರೆ ಇಟರೇಟಿವ್ ಆಗಿ ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಇಟರೇಟಿವ್. ಅಂಡ್ ಮತ್ತೆ ನಿಮಗೆ ಮಾಡ್ಯೂಲ್ಸ್ ಅಲ್ಲಿ ಆಡ್ ಮಾಡ್ತಾರೆ, ಲೈಕ್ ಇನ್ಬಾಕ್ಸ್ ಆಗಿರಬಹುದು ಅಂಡ್ ಸೆಂಟ್ ಮೆಸೇಜ್ ಆಗಿರಬಹುದು ಎಕ್ಸೆಟ್ರಾ ಫೀಚರ್ಸ್ ಏನ್ ಮಾಡಬಹುದು ಅಂದ್ರೆ ಆಡ್ ಮಾಡಿ ಇದಕ್ಕೆ ರಿಕ್ವೈರ್ಮೆಂಟ್, ಕೋಡಿಂಗ್, ಟೆಸ್ಟಿಂಗ್, ಡಿಪ್ಲಾಯ್ಮೆಂಟ್ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಂಪ್ಲಿಮೆಂಟ್. ಸೊ ಬೇಸಿಕ್ ಆಗಿ ಅಜೈಲ್ ಮೆಥಡಾಲಜಿನ ನಾವು ಏನಂತ ಹೇಳ್ಬಹುದು ಅಂದ್ರೆ ಇಟ್ ಈಸ್ ಅ ಇಟರೇಟಿವ್ ಅಂಡ್ ಇಂಪ್ಲಿಮೆಂಟಲ್ ಮಾಡೆಲ್.
in which the is a way to manage a project by breaking it up into several phases. So, this is how the agile methodology will work. So, our iterative ಮತ್ತೆ implement ಅನ್ನೋದು it is plays very important role in the agile methodology. Agile methodology ಅಲ್ಲಿ certain terminologies ಬರುತ್ತೆ. certain terminologies ಎಲ್ಲ ಬರುತ್ತೆ. like epic, story, sprint planning, scrum meeting, bug triage meeting, and product backlog grooming. Let me discuss one by one. ಸೊ ಎಪಿಕ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಫಸ್ಟ್ ಎಪಿಕ್ ಅಂತಂದ್ರೆ ಅವರಿಗೆ ಕಂಪ್ಲೀಟ್ ಸೆಟ್ ಆಫ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಸೈನ್ ಇನ್ ಪೇಜ್ಗೆ ಆಗಿರಬಹುದು, ಇನ್ ಬಾಕ್ಸ್ಗೆ ಆಗಿರಬಹುದು, ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ದ ಕಂಪ್ಲೀಟ್ ಸೆಟ್ ಆಫ್ ರಿಕ್ವೈರ್ಮೆಂಟ್, ಆ ರಿಕ್ವೈರ್ಮೆಂಟ್ ನ ಏನಂತ ಹೇಳ್ತೀವಿ ಅಂದ್ರೆ ಎಪಿಕ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, like not only this one, ಕಂಪ್ಲೀಟ್ ಒಂದು ಜಿಮೇಲ್ ಅಪ್ಲಿಕೇಶನ್ಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಕೊಟ್ಟಿರ್ತೀವಲ್ಲ, ಸೊ ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಎಪಿಕ್ ಅಂತ ಹೇಳಿ ಕರಿತೀವಿ. ದ ಸೆಕೆಂಡ್ ಥಿಂಗ್, ಸ್ಟೋರಿ ಅಂದ್ರೆ ಏನು? ಸ್ಟೋರಿ ಅಂದ್ರೆ ಯಾವುದೇ ಒಂದು ಫೀಚರ್ಸ್ ಆಗಿರಬಹುದು, ಮಾಡ್ಯೂಲ್ ಆಗಿರಬಹುದು. ಸೊ ದೀಸ್ ಆರ್ ಆಲ್ ದಿ ಫೀಚರ್ಸ್. ಸೈನ್ ಇನ್ ಫೀಚರ್ ಆಗಿರಬಹುದು, ಇನ್ಬಾಕ್ಸ್ ಫೀಚರ್ಸ್ ಆಗಿರಬಹುದು, ಸೆಂಡ್ ಮೆಸೇಜ್ ಫೀಚರ್ಸ್ ಆಗಿರಬಹುದು. ಸೊ ವಾಟ್ ಆರ್ ಆಲ್ ದ ಫೀಚರ್ಸ್ ಆಫ್ ದ, ಅದನ್ನ ನಾವು ಏನಂತೀವಿ ಅಂದ್ರೆ ಸ್ಟೋರಿ ಅಂತ ಹೇಳ್ತೀವಿ, ಸ್ಟೋರಿ ಅಂತ ಕರಿತೀವಿ. ಥರ್ಡ್ ಒನ್, ಸ್ಪ್ರಿಂಟ್ ಅಂದ್ರೆ ಏನು? ಸ್ಪ್ರಿಂಟ್ ಅಂತ ಹೇಳಿದ್ರೆ ಒಂದು ಡೆವಲಪರ್ ಒಂದು ಅಪ್ಲಿಕೇಶನ್ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಕ್ಕೋಸ್ಕರ ಅಪ್ಲಿಕೇಶನ್ ಅಥವಾ ಬಿಲ್ಟ್ ನ ಟೆಸ್ಟ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಆ ಟೈಮ್ ನ ನಾವ್ ಏನಂತೀವಿ? ಸ್ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಸ್ಪ್ರಿಂಟ್ ಪಾಯಿಂಟ್ಸ್ ಅಂತ ಬರುತ್ತೆ. ಅದನ್ನ ಲೈಕ್ ಫಿಬೋಸಿ ಸೀರೀಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ಅಟ್ ವಾಟ್ ಟೈಮ್ ಡೆವಲಪರ್ ಮತ್ತೆ ಟೆಸ್ಟ್ ಇಂಜಿನಿಯರ್ ಒಂದು ಅಪ್ಲಿಕೇಶನ್ ಡೆವಲಪ್ ಅಥವಾ ಟೆಸ್ಟ್ ಮಾಡೋಕೆ ವಾಟ್ ಈಸ್ ದ ಟೈಮ್ ಲೈನ್. ಸೊ ಅದಕ್ಕೋಸ್ಕರ ನಾವು ಸ್ಪ್ರಿಂಟ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ವಾಟ್ ಸ್ಪ್ರಿಂಟ್. ಈಗ ಸ್ಪ್ರಿಂಟ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ಸ್ಪ್ರಿಂಟ್ ಪ್ಲಾನಿಂಗ್ ಅಂದ್ರೆ ಏನು? ಸ್ಪ್ರಿಂಟ್ ಪ್ಲಾನಿಂಗ್ ಅಂದ್ರೆ ಸ್ಪ್ರಿಂಟ್ ಸ್ಟಾರ್ಟ್ ಆಗ್ಬೇಕಾದರೆ ಒಂದು ಸ್ಪ್ರಿಂಟ್ ಪ್ಲಾನಿಂಗ್ ಅಂತ ಮಾಡ್ತಾರೆ. ಸೊ ಇದರಲ್ಲಿ ಲೈಕ್ ಸ್ಟೋರೀಸ್ ಏನಿದಾವೆ, ಲೈಕ್ ಸರ್ಟೆನ್ ನಂಬರ್ಸ್ ಆಫ್ ಸ್ಟೋರೀಸ್ ಅಂತ ಹೇಳಿದ್ರೆ ಲೈಕ್ ಸೈನ್ ಇನ್ ಫೀಚರ್ಸ್ ಆಗಿರ್ಬಹುದು, ಲೈಕ್ ಇನ್ಬಾಕ್ಸ್ ಫೀಚರ್ಸ್ ಆಗಿರಬಹುದು, ಅದನ್ನ ನಾವು ಸ್ಟೋರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೀಪ್ರೊಡ್ಯೂಸ್ ಮಾಡ್ತಾರೆ ಆಲ್ ದಿ ಬೆಸ್ಟ್ ಆಫ್ ದಿ ಕಸ್ಟಮರ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್. ಸೊ ಯಾವುದು ಪ್ರಯೋರಿಟೈಸ್ ಮಾಡಿ ಆ ಫೀಚರ್ಸ್ ನ ಡೆವಲಪ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ವಾಟ್ ಸ್ಪ್ರಿಂಟ್ ಪ್ಲಾನಿಂಗ್. ನೆಕ್ಸ್ಟ್ ಒನ್ ಇಸ್ ಸ್ಕ್ರಮ್ ಮೀಟಿಂಗ್. ಸ್ಕ್ರಮ್ ಮೀಟಿಂಗ್ ಅಂದ್ರೆ ಏನು? ಸ್ಕ್ರಮ್ ಮೀಟಿಂಗ್ ಇಸ್ ನಥಿಂಗ್ ಬಟ್, ಇದು ಡೈಲಿ ಕ್ಯಾಚ್ ಅಪ್ ಮೀಟಿಂಗ್ ಅಂತ ಹೇಳ್ಬಹುದು ಅಥವಾ ಸ್ಟ್ಯಾಂಡ್ ಅಪ್ ಮೀಟಿಂಗ್ ಅಂತ ಹೇಳ್ಬಹುದು. ಸೊ ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿನ್ನೆ ಏನ್ ಮಾಡಿದ್ವಿ, ಇವತ್ತು ಏನ್ ಮಾಡ್ತಾ ಇದೀವಿ, ಏನಾದ್ರೂ ಅಬ್ಸ್ಟ್ರಾಕಲ್ಸ್ ಇದೆನಾ. ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಸ್ಕ್ರಮ್ ಮೀಟಿಂಗ್. ಸೊ ದಟ್ ಏನಾಗುತ್ತೆ ಅಂತಂದ್ರೆ, ನಿನ್ನೆ ಮತ್ತೆ ಇವತ್ತಿಗೂ ಏನ್ ನಮಗೆ ಅಬ್ಸ್ಟ್ರಾಕಲ್ಸ್ ಏನಾದ್ರು ಇದ್ರೆ, ಸೊ ಅದಕ್ಕೆ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡಿ, ಸೊ ಮುಂದೆ ನಾವು ಏನ್ ವರ್ಕ್ ಮಾಡ್ಬೇಕಿದೆ, ಸೊ ವರ್ಕ್ ಮಾಡ್ತೀವಿ. ಸೊ ಇಯರ್ ಅಜೈಲ್ ಮೆಥಡಾಲಜಿ ತುಂಬಾ ಫಾಸ್ಟ್ ಆಗಿ ಪ್ರೋಸೆಸ್ ನಡೀತಾ ಇರುತ್ತೆ. ಓಕೆ, ದಿಸ್ ಇಸ್ ವಾಟ್ ದ ಸ್ಕ್ರಮ್ ಮೀಟಿಂಗ್. ನೆಕ್ಸ್ಟ್, ಬಗ್ ಟ್ರಾಜ್ ಮೀಟಿಂಗ್ ಅಂದ್ರೆ ಏನು? ಬಗ್ ಟ್ರಾಜ್ ಮೀಟಿಂಗ್ ಅಂದ್ರೆ, ಸೊ ಬೇಸಿಕ್ ಆಗಿ ಟೆಸ್ಟ್ ಇಂಜಿನಿಯರ್ ಅಥವಾ ಲೈಕ್ ಮ್ಯಾನೇಜರ್ ನ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಬಗ್ ಟ್ರಾಜ್ ಮೀಟಿಂಗ್ ಅಂತ ಹೇಳಿದ್ರೆ ಲೈಕ್ ವಾಟ್ ಆರ್ ಆಲ್ ದ ಓಪನ್ ಡಿಫೆಕ್ಟ್ ಆಗಿರಬಹುದು, ಪೆಂಡಿಂಗ್ ಡಿಫೆಕ್ಟ್ ಆಗಿರಬಹುದು, ಪ್ರೀವಿಯಸ್ ರಿಲೀಸ್ ಅಲ್ಲಿ ಅಥವಾ ಕರೆಂಟ್ ರಿಲೀಸ್ ಅಲ್ಲಿ. ಸೊ ಯಾವುದು ಪ್ರಯೋರಿಟೈಸ್ ಮಾಡಿ ಫಿಕ್ಸ್ ಮಾಡಿ ಆಸ್ ಎ ಡೆವಲಪರ್. ಸೊ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ ಲೈಕ್ ವಾಟ್ ಎವರ್ ದ ಓಪನ್ ಡಿಫೆಕ್ಟ್, ಕಸ್ಟಮರ್ಗೆ ಯಾವ ಫೀಚರ್ ನೀಡಿದೆ, ಸೊ ಆ ಫೀಚರ್ ನ ಫಿಕ್ಸ್ ಮಾಡಿ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಸೊ ಇಯರ್ ವಿ ಹ್ಯಾವಿಂಗ್ ಸೈನ್ ಇನ್ ಫೀಚರ್ ಅಂಡ್ ಇನ್ಬಾಕ್ಸ್ ಫೀಚರ್. ಸೊ ಆಲ್ರೆಡಿ ಎರಡರಲ್ಲೂ ಡಿಫೆಕ್ಟ್ ಇದೆ, ಸೈನ್ ಇನ್ ಫೀಚರ್ ಮತ್ತೆ ಇನ್ಬಾಕ್ಸ್ ಫೀಚರ್ ಅಲ್ಲಿ. ಸೊ ಫಸ್ಟ್ ಪ್ರಯಾರಿಟಿ ಇಸ್ ಗಿವನ್
to the sign in page. Because sign in ಅಲ್ಲೇ ಪ್ರಾಬ್ಲಮ್ ಆದ್ರೆ we cannot use the Gmail applications. So like this ಏನ್ ಮಾಡ್ತೀವಿ ಅಂದ್ರೆ sign in feature ಫಸ್ಟ್ ಪ್ರಯಾರಿಟಿ ಕೊಟ್ಟು ಇದನ್ನ ಡಿಫೆಕ್ಟ್ ಫಿಕ್ಸ್ ಮಾಡಕ್ಕೆ ಹೇಳ್ತೀವಿ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಯೋರಿಟೈಸ್ ಇನ್ ದ ಬಗ್ ಟ್ರ್ಯಾಚ್ ಮೀಟಿಂಗ್. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬ್ಯಾಕ್ಲಾಗ್ ಗ್ರೂಮಿಂಗ್. ವಾಟ್ ಈಸ್ ಪ್ರಾಡಕ್ಟ್ ಬ್ಯಾಕ್ಲಾಗ್ ಗ್ರೂಮಿಂಗ್? ಪ್ರಾಡಕ್ಟ್ ಬ್ಯಾಕ್ಲಾಗ್ ಗ್ರೂಮಿಂಗ್ ಅಂದ್ರೆ ಏನು? ಪ್ರಾಡಕ್ಟ್ ಬ್ಯಾಕ್ಲಾಗ್ ಗ್ರೂಮಿಂಗ್ ಅಂದ್ರೆ ಎಲ್ಲಿ ಸ್ಕ್ರಮ್ ಮಾಸ್ಟರ್ ಇರಬಹುದು ಅಥವಾ ಮ್ಯಾನೇಜರ್ ಇರಬಹುದು. ಸೊ ಇದನ್ನ ಏನ್ ಮಾಡ್ತಾರೆ, ಮೀಟಿಂಗ್ ಕಂಡಕ್ಟ್ ಮಾಡಿ ವಾಟ್ ಆರ್ ಆಲ್ ದ ಫೀಚರ್ಸ್ ನಾವು ಡೆವಲಪ್ ಮಾಡಬೇಕು ರೀಪ್ರಯೋರಿಟೈಸ್ ಮಾಡ್ತಾರೆ. ಯಾವುದು ಫೀಚರ್ಸ್ ನಮ್ಮ ಮಾಡ್ಯೂಲ್ಸ್ ಸ್ಟೋರಿ ಆಗಿರ್ಬೋದು. ಸೊ ದೋಸ್ ಪ್ರಯಾರಿಟೈಸ್ ಮಾಡಿಕೊಂಡು ಸೊ ವಾಟ್ ಈಸ್ ದ ಡೆವಲಪ್ಮೆಂಟ್ ಪಾರ್ಟ್, ದ ಡೆವಲಪ್ಮೆಂಟ್ ಅವರು ಯಾವ ಫೀಚರ್ಸ್ನ ಪ್ರಯಾರಿಟಿ ಕೊಟ್ಟು ಅದನ್ನ ಡೆವಲಪ್ ಮಾಡಬೇಕು. ಸೊ ಅದನ್ನ ಏನಂತೀವಿ, ಪ್ರಾಡಕ್ಟ್ ಬ್ಯಾಕ್ಲಾಗ್ ಗ್ರೂಮಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, so this is what complete agile methodology. So you can see here agile methodology, here one diagram. The first ಇಲ್ಲಿ ಯಾವುದೇ ಒಂದು ಫೀಚರ್ ಮಾಡ್ಕೋಬೇಕು ಅಂದ್ರೆ ಪ್ಲಾನ್ ಮಾಡ್ತೀವಿ. ಅದಾದ್ಮೇಲೆ ಲೈಕ್ ದಿಸ್ ಈಸ್ ದ ಡೆವಲಪ್ಮೆಂಟ್ ಫೇಸ್, ಇದು ಟೆಸ್ಟಿಂಗ್ ಫೇಸ್, ಅದಾದ್ಮೇಲೆ ಡೆಪ್ಲಾಯ್, ರಿವ್ಯೂ ಮತ್ತೆ ಲಾಂಚ್. ಓಕೆ, ಸೊ ಇದೇ ರೀತಿ ಕಂಪ್ಲೀಟ್ ಆಗಿ ಇಟರೇಟಿವ್ ಮತ್ತೆ ಇನ್ಕ್ರಿಮೆಂಟ್ ಆಗಿ ಎಲ್ಲಾ ಫೀಚರ್ಸ್ನ ನಾವು ಏನ್ ಮಾಡ್ತಾ ಇರ್ತೀವಿ. So we are going to same pages. Okay, this is how the agile process work. So advantages and disadvantages ನೋಡೋದಾದ್ರೆ customer can change the requirement at any point of time. Okay, ಇಲ್ಲಿ ಏನಿದೆ ರಿಕ್ವೈರ್ಮೆಂಟ್ ಇದೇನೋ ಸೈನ್ ಇನ್ ಫೀಚರ್ ಆಗಿರ್ಬೋದು, ಇನ್ಬಾಕ್ಸ್ ಫೀಚರ್ ಆಗಿರ್ಬೋದು, ಕಸ್ಟಮರ್ ಯಾವ ಟೈಮಲ್ಲಾದ್ರೂ ಬೇಕಾದ್ರೂ ರಿಕ್ವೈರ್ಮೆಂಟ್ ನ ಚೇಂಜ್ ಮಾಡಬಹುದು. ಅಂಡ್ ಸೆಕೆಂಡ್ ಥಿಂಗ್, ರಿಲೀಸ್ ಶುಡ್ ಬಿ ವೆರಿ ಫಾಸ್ಟ್. ಅಂಡ್ ಇಲ್ಲಿ ನೀವು ಏನೇ ಕೋಡಿಂಗ್ ಮಾಡ್ತಾ ಇರ್ತೀರಾ, ಟೆಸ್ಟಿಂಗ್ ಮಾಡ್ತಾ ಇರ್ತೀರಾ, ಸೊ ರಿಲೀಸ್ ಏನಾಗ್ತಾ ಇರುತ್ತೆ, ಫಾಸ್ಟ್ ಆಗ್ತಾ ಇರುತ್ತೆ. ಬಿಕಾಸ್ ಇನ್ನೊಂದು ಅಡ್ವಾಂಟೇಜಸ್ ಏನಂದ್ರೆ ಇಲ್ಲಿ ಕಮ್ಯುನಿಕೇಶನ್ ಬಿಟ್ವೀನ್ ದ ಡೆವಲಪರ್ ಅಂಡ್ ಟೆಸ್ಟ್ ಇಂಜಿನಿಯರ್, ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಸ್ಕ್ರಮ್ ಮಾಸ್ಟರ್ ಇಸ್ ವೆರಿ ಗುಡ್. ಸೊ ಎಲ್ಲ ಕಮ್ಯುನಿಕೇಶನ್ ಚೆನ್ನಾಗಿ ಇರೋದ್ರಿಂದ ಸೊ ಇಟ್ ಈಸ್ ದ ಫಸ್ಟ್ ಅಡ್ವಾಂಟೇಜಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ದೇರ್ ಇಸ್ ಎ ನೋ ಚಾನ್ಸ್ ಆಫ್ ಡೌಟಿಂಗ್, ಅಥವಾ ಏನೇ ಡೌಟ್ ಬರೋದಿಲ್ಲ ಆಲ್ಮೋಸ್ಟ್. ಸೊ ಬೇಗ ಡೆವಲಪ್ ಮಾಡ್ತಾ ಇರ್ತಾರೆ, ಸೊ ಇಲ್ಲಿ ಟೆಸ್ಟ್ ಮಾಡ್ತಾ ಇರ್ತಾರೆ ಅಂಡ್ ಗೋಯಿಂಗ್ ಟು ಡೆಪ್ಲಾಯ್ಮೆಂಟ್ ಇನ್ ದ ಪ್ರೊಡಕ್ಷನ್ ಸರ್ವರ್. ಸೊ ರಿಲೀಸಸ್ ಶುಡ್ ಬಿ ವೆರಿ ಫಾಸ್ಟ್. ವಾಟ್? ಸೊ ರಿಲೀಸಸ್ ಶುಡ್ ಬಿ ವೆರಿ ಫಾಸ್ಟ್. ಸಾಫ್ಟ್ವೇರ್ ಡೆವಲಪ್ ಆಗಿದ ತಕ್ಷಣನೇ ಸಾಫ್ಟ್ವೇರ್ನ ರಿಲೀಸ್ ಮಾಡ್ತಾರೆ ವೆರಿ ಫಾಸ್ಟ್ ಆಗಿ. ಅಂಡ್ ದಿಸ್ ಇಸ್ ದ ಸಮ್ ಅಡ್ವಾಂಟೇಜಸ್ ಆಫ್ ಅಜೈಲ್ ಮೆಥಡಾಲಜಿ. ಅಜೈಲ್ ಮೆಥಡಾಲಜಿದು ಡಿಸ್ಅಡ್ವಾಂಟೇಜಸ್ ಅಂದ್ರೆ ಏನು? ಅಜೈಲ್ ಮೆಥಡಾಲಜಿದು ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಲೈಕ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗೆ ಎಫರ್ಟ್ ಎಸ್ಟಿಮೇಷನ್ ಆಗ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗೆ ಲೈಕ್ ಹೌ ಮೆನಿ ಇಂಡಿಯಾಸ್ ನೀಡೆಡ್, ವಾಟ್ ಆರ್ ಆಲ್ ದ ಫೇಸಸ್. ಸೊ ಲೈಕ್ ಸೆವರಲ್ ಫೇಸಸ್ ನ ಬ್ರೇಕ್ ಮಾಡ್ತಾ ಇರ್ತೀವಿ, ಲೈಕ್ ಸೈನ್ ಇನ್ ಪೇಜ್ ಅಂಡ್ ಇನ್ ಬಾಕ್ಸ್ ಪೇಜ್. ಸೊ ಈ ರೀತಿ ಫೇಸಸ್ ನ ಅನಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕಾಂಪ್ಲೆಕ್ಸ್ ಮತ್ತೆ ಬಿಗರ್ ಪ್ರಾಜೆಕ್ಟ್. ದಿಸ್ ಇಸ್ ದಿ ಫಸ್ಟ್ ಹೌ ಡಿಸ್ಅಡ್ವಾಂಟೇಜಸ್. ಸೊ ಸೆಕೆಂಡ್ ಅಂತ ಹೇಳಿದ್ರೆ ಲೈಕ್ ಒಂದು ಲೆಸ್ ಸ್ಕೋಪ್ ಇರುತ್ತೆ ಫಾರ್ ಡಿಸೈನ್ ಅಂಡ್ ಡಾಕ್ಯುಮೆಂಟೇಶನ್ಗೆ. ಸೊ ಡಿಸೈನ್ ಅಂಡ್ ಡಾಕ್ಯುಮೆಂಟೇಶನ್ಗೆ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ. ಅಂಡ್ ಥರ್ಡ್ ಡಿಸ್ಅಡ್ವಾಂಟೇಜಸ್ ಹೇಳೋದಾದ್ರೆ ಲೈಕ್ ಸಮ್ಟೈಮ್ಸ್ ಕಸ್ಟಮರ್ ಕೂಡ ಲೈಕ್ ರಿಕ್ವೈರ್ಮೆಂಟ್ ಕೊಡ್ಬೇಕಾದ್ರೆ ಸಮ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೊಳೋಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ಕ್ವೈಟ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಸೊ ದಿಸ್ ಇಸ್ ವಾಟ್ ಅಜೈಲ್ ಮೆಥಡಾಲಜಿ ಆರ್ ಅಜೈಲ್ ಮಾಡೆಲ್. ಸೊ ಇವಾಗ ಒಂದ್ಸಲಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ದಟ್ ಐ ಕ್ಯಾನ್ ಸಿ ಯುವರ್ ಕಮೆಂಟ್, I can able to tell what is the thing. So once let me recap what are all the things we have discussed now. So like agile methodology is a way to manage a project by breaking it up into several phases. So ಒಂದು agile methodology ಅಂತ ಹೇಳಿದ್ರೆ ಇಲ್ಲ, ಸೊ ಒಂದು agile model ಅಂತ ಹೇಳಿದ್ರೆ ಅದು ಸರ್ಟೈನ್ ಫೇಸಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಬ್ರೇಕ್ ಮಾಡ್ತೀವಿ.
ಲೈಕ್ ಇಯರ್ ವಾಟ್ ಐ ಹ್ಯಾವ್ ಶೋ ಒಂದು ಜಿಮೇಲ್ ಅಪ್ಲಿಕೇಶನ್ ತಗೊಂಡೆ, ಲೈಕ್ ಸೈನ್ ಇನ್ ಆಗಿರ್ಬೋದು, ಇನ್ಬಾಕ್ಸ್ ಆಗಿರ್ಬೋದು, ಸೆಂಟ್ ಮೆಸೇಜ್ ಆಗಿರ್ಬೋದು. ಅದಕ್ಕೆ ಅಂತ ನಾವು ಏನ್ ಮಾಡ್ತೀವಿ, ರಿಕ್ವೈರ್ಮೆಂಟ್, ಕೋಡಿಂಗ್ ಅಂಡ್ ಟೆಸ್ಟಿಂಗ್ ಅಂಡ್ ಡಿಪ್ಲಾಯ್ಮೆಂಟ್, ಇದು ಇಟರೇಟಿವ್ ಆಗಿ ಇದ್ರ ಪಾಡಿಗೆ ಇದು ನಡೀತಾ ಇರುತ್ತೆ. ಅಂಡ್ ಮಾಡೆಲ್ಸ್ ನ ಏನ್ ಮಾಡ್ತೀವಿ, ಹ್ಯಾಡ್ ಆನ್ ಮಾಡ್ತೀವಿ. ಸೊ ಇಟ್ಸ್ ಅ ಇಂಕ್ರಿಮೆಂಟ್. ಸೊ ಅಜೈಲ್ ಮೆಥಡಾಲಜಿ ಈಸ್ ಅ iterative and increment model. ಓಕೆ. ಅಂಡ್ ಟರ್ಮಿನಾಲಜೀಸ್ ಅಂತ ಹೇಳಿದ್ರೆ ಲೈಕ್ ಎಪಿಕ್ ಅಂತಂದ್ರೆ ಲೈಕ್ ಕಂಪ್ಲೀಟ್ ಸೆಟಪ್, ಲೈಕ್ ರಿಕ್ವೈರ್ಮೆಂಟ್ ನ ಎಪಿಕ್ ಅಂತ ಹೇಳ್ತೀವಿ. ಸ್ಟೋರೀಸ್ ಅಂತ ಹೇಳಿದ್ರೆ ವಾಟರ್ ಆಲ್ ಲೈಕ್ ಫೀಚರ್ಸ್ ಆಗಿರ್ಬಹುದು, ಮಾಡೆಲ್ಸ್ ಆಗಿರ್ಬೋದು, ಮಾಡ್ಯೂಲ್ಸ್ ಆಗಿರ್ಬೋದು, ಅದನ್ನ ನಾವು ಸ್ಟೋರಿ ಅಂತೀವಿ. ನೆಕ್ಸ್ಟ್ ಸ್ಪ್ರಿಂಟ್ ಅಂತ ಹೇಳಿದ್ರೆ ಲೈಕ್ ಒಂದು ಅಪ್ಲಿಕೇಶನ್ ನ ಡೆವಲಪ್ಮೆಂಟ್ ಮಾಡಕ್ಕೆ ಏನ್ ಟೈಮ್ ತಗೊಂತಾರೆ ಅದನ್ನ ನಾವು ಸ್ಪ್ರಿಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪ್ರಿಂಟ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಒಂದು ಸ್ಟೋರಿನ ಲೈಕ್ ತುಂಬಾನೇ ಸ್ಟೋರಿ ಇರುತ್ತೆ, ಸ್ಟೋರೀಸ್ ನ ಪ್ರಯಾರಿಟೈಸ್ ಮಾಡಿ ಕಸ್ಟಮರ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ್ದನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡೋದನ್ನ ನಾವು ಏನಂತ ಹೇಳ್ತೀವಿ, ಸ್ಪ್ರಿಂಟ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಕ್ರಮ್ ಮೀಟಿಂಗ್ ಅಂತ ಹೇಳಿದ್ರೆ ಡೈಲಿ ಕ್ಯಾಚ್ ಅಪ್ ಮೀಟಿಂಗ್. ಸೊ ಇಲ್ಲಿ ವಾಟ್ ವೆಂಟ್ ವೆನ್, ಎಸ್ಟರ್ಡೇ ನೀವು ಏನ್ ಮಾಡಿದ್ರಿ, ಇವತ್ತು ಏನ್ ಮಾಡ್ತಾ ಇದ್ದೀರಾ, ಮುಂದೆ ಏನಾದ್ರು ಆಬ್ಸ್ಟ್ರಾಕಲ್ಸ್ ಇದೆನಾ ವರ್ಕ್ ಅಲ್ಲಿ. ಸೊ ಆ ರೀತಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದನ್ನ ಮಾಡ್ತೀರಾ ಸ್ಕ್ರಮ್ ಮೀಟಿಂಗ್ ಅಲ್ಲಿ. ನೆಕ್ಸ್ಟ್ ಬಗ್ ಟ್ರ್ಯಾಚ್ ಮೀಟಿಂಗ್ ಅಲ್ಲಿ ಓಪನ್ ಡಿಫೆಕ್ಟ್ ಮತ್ತೆ ಪೆಂಡಿಂಗ್ ಡಿಫೆಕ್ಟ್ ಏನೇ ಇರ್ಬೋದು, ಕರೆಂಟ್ ಅಲ್ಲಿ ರಿಲೀಸ್ ಮತ್ತೆ ಪ್ರೀವಿಯಸ್ ರಿಲೀಸ್, ಕರೆಂಟ್ ರಿಲೀಸ್ ಅಲ್ಲಿ ಮತ್ತೆ ಪ್ರೀವಿಯಸ್ ರಿಲೀಸ್ ಅಲ್ಲಿ. ಸೊ ಅದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಲೈಕ್ ಪ್ರಯಾರಿಟೈಸ್ ಮಾಡ್ತೀವಿ ಕಸ್ಟಮರ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಯಾವ್ದನ್ನ ಫಸ್ಟ್ ಫಿಕ್ಸ್ ಮಾಡಬೇಕು ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಾಡಕ್ಟ್ ಬ್ಯಾಕ್ಲಾಗ್ ಗ್ರೂಮಿಂಗ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಯಾವುದೇ ಒಂದು ಫೀಚರ್ಸ್ ಆಗಿರಬಹುದು, ಸ್ಟೋರಿ ಆಗಿರಬಹುದು. ಸೊ ಪ್ರಯಾರಿಟೈಸ್ ಮಾಡ್ತೀವಿ ಕಸ್ಟಮರ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಯಾವುದೇ ಒಂದು ಡೆವಲಪ್ ಮಾಡಬೇಕು, ಸೊ ಪ್ರೀವಿಯಸ್ ರಿಲೀಸ್ ಮತ್ತೆ ಕರೆಂಟ್ ರಿಲೀಸ್ ಅಲ್ಲಿ ಏನೇನಿದೆ ಅಂಡ್ ವಾಟ್ ಈಸ್ ದ ಪ್ರಯಾರಿಟೈಸ್ಮೆಂಟ್ ಫಾರ್ ದ ಸ್ಟೋರಿ ಟು ಡೆವಲಪ್. ಓಕೆ, ದ ಕಸ್ಟಮರ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ ಅದನ್ನ ಮಾಡ್ತೀವಿ. ಅಂಡ್ ವಿ ಡಿಸ್ಕಸ್ ಅಡ್ವಾಂಟೇಜಸ್. ದ ಕಸ್ಟಮರ್ ಯಾವಾಗ ಬೇಕಾದ್ರೂ ರಿಕ್ವೈರ್ಮೆಂಟ್ ನ ಚೇಂಜ್ ಮಾಡಬಹುದು. ಸೊ ಅಲ್ಲಿ ಗುಡ್ ಕಮ್ಯುನಿಕೇಶನ್ ಇರುತ್ತೆ ಬಿಟ್ವೀನ್ ಕಸ್ಟಮರ್ ಮತ್ತೆ ಡೆವಲಪರ್ಸ್, ಟೆಸ್ಟ್ ಇಂಜಿನಿಯರ್ಸ್ ಅಲ್ಲಿ. ಅಂಡ್ ಥರ್ಡ್ಲಿ ಲೈಕ್ ರಿಲೀಸ್ ಏನೇ ಇರ್ಲಿ ಲೈಕ್ ಸಾಫ್ಟ್ವೇರ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಇರುತ್ತೆ. ಅಂಡ್ ಡಿಸ್ಅಡ್ವಾಂಟೇಜಸ್ ಲೈಕ್ ಸೊ ಬಿಗ್ಗರ್ ಪ್ರಾಜೆಕ್ಟ್ ಅಥವಾ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗೆ ಎಫರ್ಟ್ ಎಸ್ಟಿಮೇಷನ್ ಸ್ವಲ್ಪ ಲೈಕ್ ಡಿಫಿಕಲ್ಟ್ ಇರುತ್ತೆ. ಅಂಡ್ ಸೆಕೆಂಡ್ಲಿ ಲೈಕ್ ಲೆಸ್ ಸ್ಕೋಪ್ ಫಾರ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್. ದೀಸ್ ಆರ್ ಆಲ್ ಕ್ವೈಟ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಅಂಡ್ ವಾಟರ್ ಫಾಲ್ ಮಾಡೆಲ್ ಹೇಳಿದೀನಿ. ಲೈಕ್ ವಾಟರ್ ಫಾಲ್ ಮಾಡೆಲ್ ಅಲ್ಲಿ ರಿಕ್ವೈರ್ಮೆಂಟ್ ಆಗಿದ ತಕ್ಷಣನೇ ಅನಾಲಿಸಿಸ್ ಆಗಿದ ತಕ್ಷಣನೇ ಡಿಸೈನ್ ಅಂಡ್ ಕೋಡಿಂಗ್, ಇಂಪ್ಲಿಮೆಂಟೇಷನ್ ಮತ್ತೆ ಟೆಸ್ಟಿಂಗ್, ಅದಾದ್ಮೇಲೆ ಆಪರೇಟಿಂಗ್ ಡಿಪ್ಲಾಯ್ಮೆಂಟ್, ಅದಾದ್ಮೇಲೆ ಮೇಂಟೆನೆನ್ಸ್, ಲೈಕ್ ಕಂಪ್ಲೀಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀವಿ. ಅಂಡ್ ದೇ ಹ್ಯಾವ್ ಸೆಕೆಂಡ್ ಮೋರ್ ಟೈಮ್ ಟು ಡೆವಲಪ್ ಎ ಸಾಫ್ಟ್ವೇರ್ ಟು ಗೆಟ್ ಥಿಂಗ್ ಕಸ್ಟಮರ್. ಸೊ ಟು ಓವರ್ಕಮ್ ದಿಸ್ ಡಿಸ್ಅಡ್ವಾಂಟೇಜ್ ನಾವೇನ್ ಮಾಡ್ತಾ ಇದೀವಿ, ಅಜೈಲ್ ಪ್ರೋಸೆಸ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ದಿಸ್ ಇಸ್ ವಾಟ್ ಅಜೈಲ್ ಮೆಥಡಾಲಜಿ. ಓಕೆ.